ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 81ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ ಕೊನೆಯ 82ನೇ ಅಧ್ಯಾಯವನ್ನು ಶುರು ಮಾಡೋಣ. ನ್ಯೂರೋಲಾಜಿಸ್ಟ್ ದೇವೇಂದ್ರ ದತ್ತ ವರ್ಮಾ ಆಗಲೇ ಬಂದು ಚೆಕಪ್ ಮಾಡ್ತಾಯಿದ್ರು. ಜೊತೆಯಲ್ಲಿ ರೀನಾ, ಕುಮಾರ್ ಕೂಡ ಇದ್ದರು ಸಹಾಯಕ್ಕೆಂದು. ಇಷ್ಟೊಂದು ಜನ ಬರಬಾರದಿತ್ತು ಒಳಗೆ. ನಮ್ಮ ನೋವು ಎಷ್ಟೇ ಇರಲಿ ಆಸ್ಪತ್ರೆಯ ನಿಯಮಗಳನ್ನು ಪಾಲಿಸಬೇಕು. ತಪ್ಪು ಮಾಡಿದಂಥ ಮುಖಭಾವದಿಂದ ಗೌಡರು ನೋಡಿದ್ರು. ಕದಲದೆ ಮಲಗಿದ ಸೊಸೆಯ ನೋಡಿ ಕಣ್ಣೀರು ಹರಿದಿತ್ತು. ಇಟ್ಸ್ ಓಕೆ, ಬನ್ನಿ ಒಳಗೆ, ವರ್ಮಾರೆ ಕರೆದರು. ಹಲೋ ನವೀನ್, ಹವರ್ ಯು ನವ್ ಎನ್ನುತ್ತಾ. ವೀಲ್ಚೇರ್ ಮೇಲೆ ಕೂತಿದ್ದವನ ಕೈಕಾಲುಗಳು ಗಡಗಡನೆ ನಡುಗುತ್ತಾ ತನ್ನವಳ ಸಮೀಪಿಸಿ ಎಡಗೈಯನ್ನು ಹಿಡಿದುಕೊಂಡರೆ ಪಲ್ ಸಿಗುತ್ತಿಲ್ಲ. ಕೈ ಬಿಟ್ಟರೆ ಶವದಂತೆ ನಿಸ್ತೇಜವಾಗಿ ಬಿದ್ದಿತ್ತು. ಯಾವುದು ಆಗದಿರಲಿ ಎಂದು ಬೇಡುತ್ತಿದ್ದನೋ ಅದೇ ಆಗಿ ಹೋಯಿತಾ? ವಿಶ್ವನಾಥ್, ಪೂರ್ಣಿಮಾ, ಗೌಡರು, ನಮ್ಮ ಮನೆಯ ನಂದಾದೀಪ ಹಾರಿ ಹೋಯಿತೆ. ಗೋಡೆಗೊರಗಿ ಕುಸಿದರೆ ಕುಮಾರ್ ತಡ ಮಾಡದೆ BP ಚೆಕ್ ಮಾಡಿ ಬ್ರದರ್ಸ್ಗಳ ಕರೆದು ವಾರ್ಡ್ಗೆ ಶಿಫ್ಟ್ ಮಾಡಿಸಿದರು. 3 ದೇಹ ಒಂದೇ ಜೀವ ಅನ್ನುವಂತಿದ್ದವರು ಒಂದೂ ಜೀವವೂ ಇಲ್ಲವಾಯಿತೆ. 5 ತಿಂಗಳ ಗರ್ಭಿಣಿ ಶರದಿ ನಿನ್ನೆಯಿಂದ ಎಲ್ಲರಂತೆ ಕುಳಿತೇ ಇದ್ದವಳು ಹನಿ ನೀರು ಕುಡಿದಿರಲಿಲ್ಲ. ಇನ್ನೇನು ಬೀಳುವವಳಿದ್ದಳು. ಸಂಜಯ್ ಹಿಡಿದುಕೊಂಡು ಅವಳನ್ನು ಪಕ್ಕದ ವಾರ್ಡ್ನಲ್ಲಿ ಮಲಗಿಸಿ, ಸಿಸ್ಟರ್ ನೋಡ್ಕೋತೀರಿ ಸ್ವಲ್ಪ ಅಂತ ಹೇಳಿ ICUಗೆ ಓಡಿ ಬಂದಿದ್ದ. ವರ್ಮಾ ಗಾಳಿಗೆ ಸಿಕ್ಕ ತಲೆಗೆಲೆಗಳಂತೆ ಉದುರುತ್ತಿದ್ದವರನ್ನು ನೋಡಿ, ವೈದ್ಯಕ್ಕೂ ಮೀರಿದ್ದು ದೇವರು. ಸೈಂಟಿಫಿಕ್ ಆಗಿ ನಾವೆಷ್ಟೇ ಮುಂದುವರೆದಿರಬಹುದು, ಪ್ರತಿ ರೋಗಿಗೆ ಟ್ರೀಟ್ಮೆಂಟ್ ಮಾಡುವಾಗ ನಾವು ಕೂಡ ದೇವರನ್ನ ಬೇಡ್ಕೊಳ್ತೀವಿ. ರಿಪೋರ್ಟ್ಸ್ ಪ್ರಕಾರ ಜೀವಕ್ಕೇನೂ ತೊಂದರೆ ಇಲ್ಲ, ಆದರೆ ಕೋಮಾಗೋಗೋ ಚಾನ್ಸಸ್ ಹೆಚ್ಚು. ಊಹಿಸಿದ್ದರೂ ಏಳಿರಲಿಲ್ಲ ಇನ್ನು. ಇಷ್ಟೊಂದು ಜನರ ಜೀವ ಈಕೆಯಲ್ಲಿದೆ. ಅನ್ಯಾಯ ಮಾಡದಿರು ದೇವ್ರೆ, ನಮ್ಮ ಪ್ರಯತ್ನಗಳೆಲ್ಲ ಮುಗಿದಿವೆ. ದೇವ್ರೆ, ಏನಾದರೂ ಪವಾಡ ಮಾಡಬೇಕು ಅಷ್ಟೇ ಇನ್ನು ಎಂದು ಬೇಡಿಕೊಳ್ಳುತ್ತಾ ನಿಂತರು. ಸುತ್ತ ಎಲ್ಲರೂ ಅಳುತ್ತಾ ನಿಂತಿರುವುದನ್ನು ನೋಡಿ, ಯಾಕೆ ಅಳ್ತಿದ್ದೀರಾ ಎಲ್ಲರೂ? ಚುಕ್ಕಿಗೆ ಏನೂ ಆಗಿಲ್ಲ. ಓ, ಎಚ್ಚರ ಇಲ್ಲದೆ ಮಲಗಿದಾಳೆ ಅಂತನಾ? ಅವಳಲ್ಲಿ ಇಲ್ಲ, ಅವಳು ಇಲ್ಲಿದ್ದಾಳೆ, ಇಲ್ಲಿ ಎಂದು ನೋವಿನಿಂದ ನವೀನ್ ಎದೆ ಹಿಡಿದುಕೊಂಡರೆ, ನವಿ ಹತ್ಬಿಡೋ ಪ್ಲೀಸ್. ಸತಿ ಗೆಳೆಯನ ಭುಜ ಬಳಸಿ ಗೋಗರೆದಿದ್ದ. ನಕ್ಷು, ನವೀನ ಬಂದಿಲ್ಲ ಅಂತ ಮಲಗಿದ್ಯಾ? ಈಗ ನೋಡು, ನವಿ ಬಂದಿದ್ದಾನೆ, ನಿನ್ನ ನವಿ ಬಂದಿದ್ದಾನೆ, ಏಳಮ್ಮ, ಎದ್ದು ಮಾತಾಡ್ಸು. ತಾರಾ ಮತ್ತೊಂದು ಬದಿಗೆ ನಿಂತು ಕೇಳಿದರು. ನಿಮ್ಮ ಮಕ್ಕಳನ್ನ ನೋಡಲ್ವಾ ಅಮ್ಮ? ನಾನಂತೂ ಡೈಪರ್ ಚೇಂಜ್ ಮಾಡಲ್ಲ, ನೀವೇ ಮಾಡಬೇಕು. ಮಕ್ಕಳನ್ನ ನಿಮ್ಮ ಕೈಗೆ ಕೊಟ್ಬಿಡ್ತೀನಿ ಅಂತಿದ್ದೆ. ಏಳಮ್ಮ ಏಳು, ಹಾಲು ಕುಡಿಸ್ಕೊಡು, ನಿನ್ನ ಕೈಯಾರೆ ಕೊಡ್ತೀಯಾ ಅಂತ ಕಾಯ್ತಿದ್ದೀವಿ ಅಂದರು ಸುಧಾ. ನಕ್ಷು, ನಿನಗೆ ಗಿಫ್ಟ್ ಮಾಡಬೇಕು ಅಂತ ನೀನು ಆಸೆ ಪಟ್ಟಂತ ತುಟ್ಲು ಮಾಡಿಸಿದ್ದೀವಿ, ನೋಡಲ್ವಾ? ಏಳು ಪ್ಲೀಸ್. ಸತಿ ಯತಿಯರ ಪ್ರಯತ್ನ. ನಿನ್ನೆಯಿಂದ ತಡೆ ಹಿಡಿದಿದ್ದ ನೋವನ್ನೆಲ್ಲ ಹೊರ ಹಾಕುತ್ತಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಯತ್ನಿಸಿದರು. ಯಾವುದೇ ಪ್ರತಿಕ್ರಿಯೆ ಇಲ್ಲ ನಕ್ಷತ್ರಳಿಂದ. ಅವಳಿಗೆ ಹೀಗೆಲ್ಲ ಎಬ್ಸಿದ್ರೆ ಹೇಳಲ್ಲ. ಚುಕ್ಕಿ, ನೋಡಿಲ್ಲಿ, ದಿನ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖ ತಾನೇ ನೋಡ್ತಾ ಇದ್ದಿದ್ದು, ಅದಕ್ಕೆ ಕಣ್ಣು ಮುಚ್ಚಿದೀಯಾ? ನಾನು ಬಂದಾಯ್ತಲ್ಲ, ಎದ್ದೇಳು. ಕೋಪನ ಓಟಿಗೆ ಒಬ್ಳನ್ನೇ ಕಳಿಸಿದ್ದೆ ಅಂತ ಸಾರಿ ಆಯಿತಾ? ಹೇಳು, ಹಠ ಮಾಡಬಾರ್ದು. ಓಲೈಸುವ ಪ್ರಯತ್ನ ನವಿಯದು. ಕಷ್ಟಪಟ್ಟು ಮೇಲೇಳಲು ನವೀನ್ ಪ್ರಯತ್ನಿಸಿದರೆ ಯತಿ ಸಹಕರಿಸಿದ. ಏನು ಬೇಕೋ ಅನ್ನುತ್ತಲೇ. ನನ್ನ ಅವಳ ಪಕ್ಕ ಮಲಗಿಸಿ. ಅವಳಿಷ್ಟು ಹೇಳಿದ್ರೂ ಹೇಳ್ತಾ ಇಲ್ಲ. ಎಷ್ಟು ಹಠ ಮಾಡ್ತಿದ್ದಾಳೆ. ಬದುಕಿದ್ರೆ ಇಬ್ಬರು ಜೊತೆಯಲ್ಲೇ ಬದುಕಬೇಕು, ಸತ್ತರೆ ಇಬ್ಬರು ಜೊತೆಯಲ್ಲೇ ಸಾಯಬೇಕು ಅಷ್ಟೇ. ಅವಳು ಹೇಳ್ಬೇಕು, ಇಲ್ಲ ನಾನು ಸಾಯಬೇಕು ಅಂದ ನವೀನ್. ನವೀನನ ಈ ನಡೆ ಎಲ್ಲರೂ ಮೊದಲೇ ಊಹಿಸಿದ್ದರು. ಮಿರಾಕಲ್ ಕ್ಯಾನ್ ಬಿ ಹ್ಯಾಪೆಂಡ್. ವರ್ಮಾ ಪರ್ಮಿಷನ್ ಕೊಟ್ಟಿದ್ರು. ನವೀನನ್ನ ನಕ್ಷತ್ರಳ ಪಕ್ಕ ಮಲಗಿಸಿದರು. ಕೃತಕ ಆಮ್ಲಜನಕದ ಸಹಾಯದಿಂದ ಉಸಿರಾಡುತ್ತಾ ಶವದಂತೆ ಮಲಗಿದ್ದವಳನ್ನು ಎದೆ ಮೇಲೆ ಮಲಗಿಸಿಕೊಂಡು ಎಲ್ಲರೂ ಹೊರಹೋಗಿ ಎಂದು ಸನ್ನೆ ಮಾಡ್ದ. ನವಿ, ಸುಧಾ ಕಣ್ಣು ತುಂಬಿಕೊಂಡು ಮಗನೆಡೆಗೆ ನೋಡಿದ್ರು. ಎಲ್ಲರೂ ಬಲವಂತವಾಗಿ ಹೊರಬಂದು ಗೌಡರು ವಿಶ್ವನಾಥರಿದ್ದ ವಾರ್ಡ್ಗೆ ಹೋದರು. ಬೇಡದ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದರು ಮೂವರು. ಬೇರೆ ವಾರ್ಡ್ನಲ್ಲಿದ್ದ ಶರದಿ ಹಿಂದೆಯೇ ಎದ್ದು ಬಂದ್ಲು. ಅದೆಷ್ಟು ಮಾತನಾಡಿದನೋ, ದೇಹದ ಆಯಾಸವನ್ನೆಲ್ಲ ಮರೆತು ಪ್ರತಿ ರಾತ್ರಿ ಕಟ್ಟಿದ ಇನ್ನೂ ಸಾಕಾರವಾಗದ ಕನಸುಗಳನ್ನೆಲ್ಲ ಮಾತನಾಡುತ್ತಲೇ ಇದ್ದ. ಗಂಟೆ 1, 2, 3 ದಾಟಿತು. ಯಾವುದೇ ಉಪಯೋಗವಿಲ್ಲ. ಅದೆಷ್ಟು ನೋವುಣ್ಣುತ್ತಿತ್ತೋ ಅವನ ಹೃದಯ. ಮಿತಿ ಮೀರಿದ ಯಾತನೆಯಿಂದ ಇನ್ನೇನು ಮೊದಲ ಬಾರಿ ಸ್ತಂಭಿಸುತ್ತೇನೋ. ರೀನಾ ಖುದ್ದಾಗಿ ಬಂದು ಸಮಯಕ್ಕೆ ತಕ್ಕಂತೆ ಇಂಜೆಕ್ಷನ್ಗಳನ್ನು ಕೊಟ್ಟು ಚೆಕ್ ಮಾಡುತ್ತಿದ್ದರು.
ಕ್ಷೀಣವಾಗಿ ಚಲಿಸುತ್ತಿದ್ದ ಪಲ್ಸ್ ಲೈನ್ಸ್ ಚೂರು ಚುರುಕಾಗಿ ಚಲಿಸುತ್ತಿರುವುದನ್ನು ಕಾಣಿಸಿತು ರೀನಾರಿಗೆ. ತಡಮಾಡದೆ BP ಚೆಕ್ ಮಾಡಿ ಪಲ್ಸ್ ಚೆಕ್ ಮಾಡಿದರು. ಪರೀಕ್ಷಿಸಲೆಂದೇ ಪಕ್ಕದಲ್ಲಿದ್ದ ಹಾಲನ್ನು ಬಾಯಿಗೆ ಬಿಡುವ ಪ್ರಯತ್ನ ಮಾಡಿದರು. ನಿನ್ನೆಯಿಂದ ಬಾಯಿಗೆ ಬಿಟ್ಟ ಹಾಲೆಲ್ಲ ಎರಡೂ ಕಡೆ ಕೆನ್ನೆಗಳಲ್ಲಿ ಹರಿದಿತ್ತು. ಈ ಬಾರಿ ಬಿಟ್ಟ ಹಾಲು ಕುಟುಕಸದಿದ್ದರೂ ಹರಿಯಲಿಲ್ಲ. ನವೀನ್, ಇಲ್ಲಿ ನೋಡಿ, ಪಲ್ಸ್ ರೇಟ್ ಜಾಸ್ತಿ ಆಗಿದೆ. ಕೆನ್ ಯು ಪ್ಲೀಸ್ ಕಾಲ್ ನಕ್ಷತ್ರ? ಪ್ಲೀಸ್ ಟ್ರೈ ಟು ವೇಕ್ ಅಪ್ ಶಿ ಅಂದ ರೀನಾ ಇಂಟರ್ಕಾಮ್ನಲ್ಲಿ ಡಾಕ್ಟರ್ ವರ್ಮಾರನ್ನು ಕರೆದಿದ್ದರು. ವರ್ಮಾ ಓಡೋಡಿ ಬಂದಿದ್ದರು. ನವೀನ್, ಪ್ಲೀಸ್ ಹೇಳಿ, ನೀವು ಸರಿಯಾಗಿ ಮಲಗಿಸಿ ಎಂದರು ವರ್ಮಾ ಏಳಲು ಸಹಾಯ ಮಾಡುತ್ತಾ. ಬೆಡ್ನಿಂದ ಇಳಿದು ಪಕ್ಕದಲ್ಲಿ ಕುಳಿತು ನಕ್ಷತ್ರಳ ಎಡಗೈಯನ್ನು ತನ್ನ ಎಡಗೈನಲ್ಲಿ ಹಿಡಿದುಕೊಂಡು ಕಿವಿಯ ಬಳಿ, ಚುಕ್ಕಿ ಕೇಳಿಸ್ತಿದ್ಯಾ? ಹೇಳು, ಕಣ್ಬಿಡು ಚುಕ್ಕಿ, ನಿನಗೇನೋ ಆಗೋಗಿದೆ ಅಂತ ಮಾವ ಅಪ್ಪ ಎಲ್ಲ ಸೀರಿಯಸ್ ಆಗಿದ್ದಾರೆ. ಹೇಳು ಬಂಗಾರ, ಕಣ್ಬಿಡು ಮಾತನಾಡುತ್ತಲೇ ಇದ್ದ. 10-15 ನಿಮಿಷ ಪ್ರಯಾಸಪಟ್ಟು ಕೊನೆಗೂ ಕಣ್ಬಿಟ್ಟಳು. ನವೀನ್ ಹೋದ ಜೀವ ಬಂದಂತಾಗಿ ಅಂಗೈಗೆ ಮುತ್ತಿಟ್ಟು, ನನ್ನನ್ನು ಬಿಟ್ಟೋಗಲ್ಲ ಅಲ್ವಾ ಎನ್ನುತ್ತಾ ಕೈ ಹಿಡಿದುಕೊಂಡೇ ಬೆಡ್ ಮೇಲೆ ತಲೆ ಇಟ್ಟ. ಉಸಿರಾಡಲು ಆಗದಷ್ಟು ನಿಶ್ಶಕ್ತಳಾಗಿದ್ದಳು. ನೌ ಶಿ ಈಸ್ ಔಟ್ ಆಫ್ ಡೇಂಜರ್. ನಿಮ್ಮ ವೈಫ್ನ ಉಳಿಸ್ಕೊಂಡ್ರಿ ನವೀನ್, ನಾವು ಟ್ರೀಟ್ಮೆಂಟ್ ಮುಂದುವರಿಸ್ತೀವಿ, ನೀವು ಹೊರಗಿರಿ ಅಂದರು ವರ್ಮಾ. ಬಾ ನವೀನ್, ಮನೆಯವರೆಲ್ಲರೂ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದಾರೆ. ಮೊದಲು ವಿಷಯ ಹೇಳೋಣ. ನಡೆಯಲಾಗದಷ್ಟು ನಿತ್ರಾಣವಾಗಿದ್ದವನನ್ನು ವೀಲ್ ಚೇರ್ ಮೇಲೆ ಕೂರಿಸಿಕೊಂಡು ತಾನೇ ತಳ್ಳಿಕೊಂಡು ಬಂದರು ಕುಮಾರ್ ನವೀನ್ ಇದ್ದ ಸ್ಪೆಷಲ್ ವಾರ್ಡ್ಗೆ. ಈಗಲಾದರೂ ಟ್ರೀಟ್ಮೆಂಟ್ ತಗೊಳ್ಳೋ. ಗೆಳೆಯನಂಥ ಸಹೋದ್ಯೋಗಿಯನ್ನು ಮಲಗಿಸಿ RL ಕನೆಕ್ಟ್ ಮಾಡಿ 1-2 ಇಂಜೆಕ್ಷನ್ ಆ್ಯಡ್ ಮಾಡಿ ಮಲಗಿರು, ಕ್ಯಾಂಟೀನಿಂದ ಲಂಚ್ ಕಳಿಸ್ತೀನಿ ಎಂದು ಹೊರ ನಡೆದರು. ಗೌಡರಿದ್ದ ವಾರ್ಡ್ಗೆ ಬಂದು, ನಿನ್ನೆ ಸಂಜೆಯಿಂದ ಯಾರೂ ನೀರು ಕೂಡ ಕುಡ್ದಿಲ್ಲ, ನಾನು ನೋಡಿಲ್ಲ. ನಕ್ಷತ್ರ ಅವರಿಗೆ ಪ್ರಜ್ಞೆ ಬಂದಿದೆ, ಈಗಲಾದರೂ ಏನಾದರೂ ತಿನ್ನಿ. ಎಲ್ಲರೂ ಅಂಕಲ್ ಅರೇಂಜ್ ಮಾಡ್ಲಾ ಅಂದರು ಗೌಡರಿಗೆ. ನಕ್ಷತ್ರಂಗೆ ಪ್ರಜ್ಞೆ ಬಂತ? ಮಾತಾಡ್ತಿದ್ದಾಳ? ಏನಂದ್ಲು? ಎಲ್ಲರೂ ಒಟ್ಟಿಗೆ ಕೇಳಿದ್ದರು. ನೀರಿನಲ್ಲಿ ಮುಳುಗುತ್ತಿದ್ದವರಿಗೆ ಹುಲ್ಲು ಕಡ್ಡಿಯ ಆಸರೆಯೊಂದು ಸಿಕ್ಕಂತೆ. ಪ್ರಜ್ಞೆ ಬಂದಿದೆ ಅಷ್ಟೇ, ಮಾತಾಡೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗಿದ್ದಾರೆ. ಶಿ ರೆಸ್ಪಾಂಡ್ ಫಾರ್ ಟ್ರೀಟ್ಮೆಂಟ್. ಪಲ್ಸ್ ರೇಟ್ ಕೂಡ ಜಾಸ್ತಿ ಆಗಿದೆ. ಡೋಂಟ್ ವರಿ, ಶಿ ಈಸ್ ಔಟ್ ಆಫ್ ಡೇಂಜರ್ ಎಂದರು ಡಾಕ್ಟರ್ ಕುಮಾರ್. ನಾವು ನೋಡ್ಬೋದಾ? ವಿಶ್ವನಾಥ ದಂಪತಿಗಳಿಗೆ ಕಣ್ಬಿಟ್ಟಿರುವ ಮಗಳ ಮುಖ ನೋಡದ ಹೊರತು ಸಮಾಧಾನವಿಲ್ಲ. ಟ್ರೀಟ್ಮೆಂಟ್ ನಡೀತಿದೆ, ಅಲೋ ಇಲ್ಲ ಎಂದು ಯೋಚಿಸಿ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ. ಅಟ್ ಎ ಟೈಮ್ ಎಲ್ಲರನ್ನೂ ನೋಡಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅವಳು ಗೊತ್ತಿಲ್ಲ. ಅವ್ರ ಮುಂದೆ ಹತ್ತು ಕರೆದು ರಂಪಾಟ ಮಾಡಿದ್ರೆ ಶಿ ಬಿಕೆಮ್ ವೀಕ್. ಧೈರ್ಯ ಹೇಳೋ ಅಂಥವ್ರು ಬನ್ನಿ ಯಾರಾದರೂ ಅಂದರು ಕುಮಾರ್. ವಿಶ್ವ ಅವರೇ, ಏನಾಗಲ್ಲ, ನಿಮ್ಮನ್ನು ನೋಡಿದ್ರೆ ಅವಳಿಗೆ ಎಷ್ಟೋ ಧೈರ್ಯ, ನೀವೇ ಹೋಗಿ ಬನ್ನಿ. ನೀನು ಹೋಗ್ತೀಯ ತಾಯಿ ಅಂದರು ಗೌಡರು ಪೂರ್ಣಿಮಾರಿಗೆ. ನಂಗೆ ಅವಳನ್ನು ಈ ಸ್ಥಿತಿನಲ್ಲಿ ನೋಡೋಕ್ಕಾಗಲ್ಲ ಅಣ್ಣ. ಒಂದು ಇಂಜೆಕ್ಷನ್ ತೊಗೊಳೋದಕ್ಕೆ ಎಷ್ಟು ರಂಪಾಟ ಮಾಡೋಳು. ನೀವೇ ಯಾರಾದರೂ ಹೋಗಿ ಬನ್ನಿ, ನಾನು ಮಕ್ಕಳನ್ನು ನೋಡ್ಕೊಂಡು ಬರ್ತೀನಿ ಅಂದರು. ಆಗಷ್ಟೇ ಹುಟ್ಟಿದ ಎಳೆ ಕಂದಮ್ಮಗಳನ್ನು ಯಾರೂ ಗಮನಿಸಿರಲಿಲ್ಲ ಇದುವರೆಗೂ ಹುಟ್ಟು ಸಾವಿನ ಹೊಯ್ದಾಟದಲ್ಲಿ. ಅಕ್ಕ, ನೀವು ಪೂರ್ಣಿಮಾ ಅವ್ರ ಜೊತೆ ಮಕ್ಕಳನ್ನು ನೋಡಿ, ನಾನು ನಕ್ಷತ್ರನ ನೋಡ್ಕೊಂಡು ಬರ್ತೀವಿ, ಬನ್ನಿ ಅಣ್ಣ ಅಂದರು ತಾರಾ ವಿಶ್ವನಾಥರಿಗೆ. ಆಂಟಿ, ನಾನು ಬರ್ತೀನಿ ನಕ್ಷು ನೋಡೋಕ್ಕೆ. ಸ್ನೇಹ ಜೊತೆಯಾದಳು. ನಾನು ಬರ್ತೀನಿ ಇರಿ, ನಾವೇ ಮಗಿಗೆ ಧೈರ್ಯ ಹೇಳ್ದೇ ಇದ್ದರೆ ಹೇಗೆ? ಗೌಡರು ಜೊತೆಯಾದರು. ಕಷ್ಟಪಟ್ಟು ಕಣ್ಬಿಡುವುದು ಮುಚ್ಚುವುದು ಮಾಡುತ್ತಿದ್ದಳು. ಸೂಜಿ ಚುಚ್ಚಿ ನೋವಾದಾಗಲೆಲ್ಲ ಮುಖ ಕಿವುಚುತ್ತಿದ್ದಳು. ಮೂಗಿನ ಬಳಿ ಆಕ್ಸಿಜನ್ ಪೈಪ್ ಹಾಗೆಯೇ ಇತ್ತು. ICU ಡೋರ್ ಬಳಿ ವಿಶ್ವನಾಥರ ಮುಖ ಕಾಣುತ್ತಾಳೆ. ಆ ಆ ಆ ಎಂದು ಉಚ್ಚರಿಸಲು ಪ್ರಯತ್ನಿಸಿದಳು ನಕ್ಷತ್ರ. ಗಮನಿಸಿದ ರೀನಾ, ಏನಾಗ್ತಿದೆ ಅಂದರು. ಬಾಗಿಲಿನ ಕಡೆಗೆ ಬೆಟ್ಟು ಮಾಡಿ ತೋರಿಸಿ ಅಪ್ಪ ಅಂದಳು ತೊದಲ ನುಡಿ ಕಲಿತ ಮಗುವಿನಂತೆ. ಸಮೀಪಿಸಿದ್ದ ವಿಶ್ವನಾಥರು ಉಮ್ಮಳಿಸಿ ಬರುವ ದುಃಖವನ್ನು ತಡೆದುಕೊಂಡು, ಏನಾಗಲ್ಲ, ಧೈರ್ಯವಾಗಿರು, ಬೇಗ ಹುಷಾರಾಗ್ತೀಯ, ಅಮ್ಮ ಮಕ್ಕಳತ್ರ ಇದ್ದಾಳೆ ಅಂದರು ಕಪಾಲಗಳಲ್ಲಿ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ. ನಾವೆಲ್ಲ ಇಲ್ಲೇ ಇದ್ದೀವಿ ಮಗಳೇ, ಹೆದರಬೇಡ. ಗೌಡರೆಂದರೆ ಹಸಿ ಬಾಣಂತಿ ಅಳ್ಬಾರ್ದು, ಮೈ ನಂಜಾಗತ್ತೆ. ತಾರಾ ಕಣ್ಣೀರು ಒರೆಸಿ ಹೇಳಿದರು. ಇಲ್ಲಿ ಜಾಸ್ತಿ ಟೈಮ್ ಇರೋ ಹಾಗಿಲ್ಲ, ನಾವು ಹೊರಗಿರ್ತೀವಿ ಅಂದರು. ನಕ್ಷು, ನಿನ್ನ ಮಕ್ಕಳು ನಿನ್ನ ಹಾಗೆ ಕ್ಯೂಟಾಗಿದ್ದಾವೆ ಕಣೆ, ಗೆಟ್ ವೆಲ್ ಸೂನ್ ಡಿಯರ್. ಸ್ನೇಹ ಹಾರೈಸಿದಳು. ಮುಖದಲ್ಲಿ ತೆಳು ನಗುವೊಂದು ಮೂಡಿತು ನಕ್ಷತ್ರಳ ಮುಖದಲ್ಲಿ. ಅವಳ ನಗು ನೋಡಿ ಎಲ್ಲರಿಗೂ ಸಮಾಧಾನವಾಗಿತ್ತು. ಗಂಟೆಗೊಮ್ಮೆ ಒಬ್ಬೊಬ್ಬರೇ ಹೋಗಿ ನೋಡಿಕೊಂಡು ಬರುತ್ತಿದ್ದರು. ನಕ್ಷತ್ರ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ಎಲ್ಲರೂ ಬಂದರು. ತನ್ನವನು ಬಾರಲಿಲ್ಲವಲ್ಲ, ಅವನಿಗೇನಾದರೂ? ಮುಂದೆ ಯೋಚಿಸಲು ಸಾಧ್ಯವಾಗಲಿಲ್ಲ. ಪ್ರಜ್ಞೆ ಬಂದಾಗ ನೋಡಿದ ನೆನಪಿಲ್ಲ. ಯಾರಾದರೂ ನೋಡಲು ಹೋದಾಗ ನವೀನ್ ಹುಡುಕುವ ನಕ್ಷತ್ರಳ ಕಣ್ಣುಗಳನ್ನು ನೋಡಿಯೇ ಅರಿತರೇನು. ವಿಪರೀತ ತಲೆನೋವು. ನಿಂತರೆ ಸಾಕು ಗಿರ್ರೆಂದು ಸುತ್ತುವ ತಲೆ ಸುತ್ತು. ಕಡಿಮೆ ಆಗಿ ನವೀನ್ ಕೂಡ ಚೇತರಿಸಿಕೊಂಡಿದ್ದ. ನಿಧಾನವಾಗಿ ನಡೆದುಕೊಂಡೇ ಬಂದ. ಯಾರ ಆಸರೆಯೂ ಇಲ್ಲದೆ ಹೋದ ಜೀವ ಬಂದಂತಾಗಿತ್ತು ನಕ್ಷತ್ರಳಿಗೆ. ಹ್ಞೂ ಹೌದು ಇಲ್ಲ
ಹೀಗೆ ಒಂದೆರಡು ಮಾತುಗಳನ್ನಾಡುತ್ತಿದ್ದಳು. ಆಪರೇಷನ್ ಮಾಡುವಾಗ ಒಂದು ಬಾಟಲ್ ಬ್ಲಡ್ ಹಾಕಿದ್ವಿ, ಬ್ಲಡ್ ಬ್ಯಾಂಕಲ್ಲೇ ಇತ್ತು, ಇನ್ನೊಂದು ಬಾಟಲ್ ಬೇಕು, ಯಾರಾದರೂ ಡೋನರ್ ಇದ್ದರೆ ಅರೇಂಜ್ ಮಾಡಿ ಅಂದರು ರೀನಾ. ನಕ್ಷತ್ರ, ಯತಿ ಇಬ್ಬರದು ಒಂದೇ ಬ್ಲಡ್ ಗ್ರೂಪ್ ತಿಳಿದಿತ್ತು. ಯತಿಯೇ ಡೊನೇಟ್ ಮಾಡಿದ. ಮಕ್ಕಳನ್ನು ನೋಡುವ ಬಯಕೆ ಅವಳಿಗೀಗ. ಮರೆತಂತಾಗಿದ್ದ ತಾಯ್ತನ ನೆನಪಾಯಿತು. ಸಹಾಯದಿಂದ ಎದ್ದು ಕೂರುವಷ್ಟು ಚೇತರಿಸಿಕೊಂಡಿದ್ದಳು. ಆಗಾಗ ಮಕ್ಕಳನ್ನು ಹಾಲು ಕುಡಿಸಲು ಕರೆತರುತ್ತಿದ್ದರು. ಇಷ್ಟು ಮುದ್ದು ಮಕ್ಕಳು ಬೇಡ ಅಂದ್ಕೊಂಡು ಏನೇನೋ ಯೋಚಿಸಿದ್ನಲ್ಲ. ತನ್ನ ತಪ್ಪಿನ ಅರಿವಾಗಿತ್ತು ನಕ್ಷತ್ರಳಿಗೆ. ಪೂರ್ಣಿಮಾ, ಸುಧಾ ಆಸ್ಪತ್ರೆಯಲ್ಲೇ ಉಳಿದರೆ ತಾರಾ, ಶರದಿ ಮನೆಯಿಂದಲೇ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಂಡು ಬರುತ್ತಿದ್ದರು. ಗಂಡಸರೆಲ್ಲ ಮನೆಗೆ ಹೋದರೂ ದಿನ ಬಂದು ಹೋಗುತ್ತಿದ್ದರು. ತನ್ನವಳ ಮಗ್ಗಲು ಬಿಟ್ಟು ಕದಲಲಿಲ್ಲ ನವೀನ್. ಸಾವನ್ನೇ ಜಯಿಸಿ ಬಂದ ಸೊಸೆಯನ್ನು, ಮೊಮ್ಮಕ್ಕಳನ್ನು ಮತ್ತೊಮ್ಮೆ ಮನೆ ತುಂಬಿಸಿಕೊಳ್ಳಲು ಒಳ್ಳೆ ದಿನ ಕೇಳಲು ಹೋದ ಗೌಡರಿಗೆ ಗುರುಗಳು, ನಿಮ್ಮ ಸೊಸೆ ಜಾತಕದಲ್ಲಿ ಪ್ರಾಣಕ್ಕೆ ಗಂಡಾಂತರ ಇತ್ತು, ಮದುವೆ ದಿನಾಂಕ ನಿಗದಿ ಮಾಡುವಾಗಲೇ ಗೊತ್ತಾಗಿತ್ತು, ಹೇಳಿದ್ರೆ ಆತಂಕ ಪಡ್ತೀರಾ ಅಂತ ಹೇಳಿರಲಿಲ್ಲ, ಕ್ಷಮಿಸಿ ಸತ್ಯ ಮುಚ್ಚಿಟ್ಟಿದ್ದಕ್ಕೆ, ನಿಮ್ಮ ಮಗ ಉಳಿಸ್ಕೊತಾನೆ ಅಂತಾನೂ ಗೊತ್ತಿತ್ತು, ಮತ್ಯಾವ ಭಯನೂ ಇಲ್ಲ, ನೆಮ್ಮದಿಯಾಗಿರಿ ಆಶೀರ್ವದಿಸಿದರು ಗುರುಗಳು. 15 ದಿನಗಳ ಆಸ್ಪತ್ರೆ ವಾಸದ ನಂತರ ಮನೆಗೆ ಕರೆದುಕೊಂಡು ಬರಲಾಯಿತು. ನಕ್ಷತ್ರ ಇನ್ನೂ ಸಂಪೂರ್ಣವಾಗಿ ಗುಣವಾಗದೇ ಇದ್ದುದರಿಂದ ಗುಣವಾಗುವವರೆಗೂ ಗೌಡರ ಮನೆಗೆ ಕರೆದುಕೊಂಡು ಹೋಗಲು ವಿಶ್ವನಾಥರು ಒಪ್ಪಿದರು. ಮಗಳು ಆರೋಗ್ಯವಾಗಿದ್ದರೆ ಸಾಕಿತ್ತು ಅವರಿಗೆ. ಪೂರ್ಣಿಮಾರನ್ನು ಅಲ್ಲಿಯೇ ಬಿಡಲಾಯಿತು. ಗೃಹಲಕ್ಷ್ಮಿಯಾಗಿ ಮನೆಗೆ ಬಂದವಳು ಸಂತಾನಲಕ್ಷ್ಮಿಯಂತೆ ಎರಡೆರಡು ಹೆಣ್ಣು ಮಕ್ಕಳ ಜೊತೆ ಗೃಹ ಪ್ರವೇಶ ಮಾಡಿದ ನಕ್ಷತ್ರ ಗೌಡರ ಬಹು ವರ್ಷಗಳ ಕೊರತೆಯನ್ನು ನಿವಾರಿಸಿದ್ದಳು. ಹೀಗೆ ವಾರ ಕಳೆದಿತ್ತು. ನಾಡಿದ್ದು ಶುಕ್ರವಾರ, ದಿನ ಚೆನ್ನಾಗಿದೆ, ಗುರುಗಳು ಕೂಡ ಬರ್ತಿದ್ದಾರೆ, ಲಕ್ಷ್ಮಿಗಂತೂ ಸೀಮಂತ ಮಾಡೋಕ್ಕಾಗಲಿಲ್ಲ, ಶರದಿಗಾದರೂ ಮಾಡೋಣ ಅಂದರು ಗೌಡರು. ಅದ್ದೂರಿಯಾಗಿ ಸೊಸೆಯ ಸೀಮಂತ ಮಾಡಲಾಗಲಿಲ್ಲವಲ್ಲ, ಎಷ್ಟಿದ್ದರೇನು ಸಂಪತ್ತು, ಋಣದಲ್ಲಿಲ್ಲದ ಮೇಲೆ, ಬೇಜಾರು ಮಾಡ್ಕೋಬಿಡಿ. ಸುಧಾ ಸಮಾಧಾನಿಸಿ ಎಲ್ಲರಿಗೂ ಕಾಲ್ ಮಾಡಿ ಆಹ್ವಾನಿಸಿದರು. ಸಂಜೆಯಷ್ಟರಲ್ಲಿ ಎಲ್ಲರೂ ಬಂದಿಳಿದರು. ಭರದಿಂದ ಸಿದ್ಧತೆಗಳು ಶುರುವಾದವು. ಆಗ ತಾನೇ ತಾಯಿಯ ಮೊಲೆ ಹಾಲು ಕುಡಿದು ತುಟಿಗಳ ಮೇಲಿದ್ದ ಹಾಲಿನ ಪಸೆ ಇನ್ನೂ ಒರೆಸಿರಲೇ ಇಲ್ಲ. 56 ಬಗೆಯ ಭಕ್ಷಾನ್ನಗಳನ್ನು ಸವಿದ ಬಾಲಕೃಷ್ಣರಂತೆ ನಾಲಿಗೆಯಿಂದ ಹಾಲ್ದುಟಿಯನ್ನು ಸವಿಯುತ್ತಾ ತಾಯಿ ಪಕ್ಕ ಬೆಚ್ಚಗೆ ನಿದ್ರೆ ಹೋಗಿದ್ದ ಮುದ್ದು ಕಂದಮ್ಮಗಳನ್ನು ನೋಡುತ್ತಲೇ ನನ್ನ ದೃಷ್ಟಿಯೇ ತಾಕೀತು ಎನ್ನುವಂತೆ ದೃಷ್ಟಿ ತೆಗೆದು ದೃಷ್ಟಿಯಾಗದಿರಲಿ ಎಂದು ಗೋಡೆ ನೋಡಿದಳು ನಕ್ಷತ್ರ. ರತಿ ಮನ್ಮಥರ ಹಂತಪುರ ತಂದಿದ್ದ ಕೋಣೆಯದು. ಪೂರ್ವ ದಿಕ್ಕಿನ ಮತ್ತೊಂದು ಆಳೆತ್ತರದ ಕಿಟಕಿಯಿಂದ ಸುಲಭವಾಗಿ ಸೂರ್ಯ ಒಳಬರದಂತೆ ಸೆಕ್ಯೂರಿಟಿ ಕರ್ಟನ್. ಏಕಶ್ಚಿತ್ ವಸ್ತ್ರವೇ ಜಗತ್ತಿನ ಬೆಳಕು ಕೊಡುವ ಸೂರ್ಯನನ್ನೇ ಅಡ್ಡ ಹಾಕುವಷ್ಟು ಸೊಕ್ಕೆ ನಿನಗೆ, ಸರಿದು ನಿಲ್ಲತ್ತಾ ಎನ್ನುತ್ತಾ ಪರದೆ ಸರಿಸುವ ತಣ್ಣನೆ ಕುಳಿರ್ಗಾಳಿ, ಬೀಸುವ ಹೊಂಗೆ ಮರಗಳು. ಕರ್ಟನ್ ಸೀಳಿಕೊಂಡು ಇಲ್ಲ ಯಜಮಾನ ಪರದೆ ಸರಿಸಿದ ಮೇಲೆ ಒಳಬರುವ ಮುಂಜಾನೆಯ ಸೂರ್ಯ. ಹೇಗಿದ್ದ ಬೆಡ್ರೂಮ್ ಇಂದು ತೈಲವರ್ಣ ಚಿತ್ರಗಳ ಜಾಗದಲ್ಲಿ ಮುದ್ದು ಮುದ್ದು ಕಂದಮ್ಮಗಳ ಫೋಟೋಗಳು. ಮಂಚದ ಬದಿಗೆ ಸಾಗುವಾನಿ ಮರದ ಚಂದದ ಕೆತ್ತನೆಯ ತೊಟ್ಟಿಲು. ಗಾಳಿ ಬೀಸಿದಾಗಲೆಲ್ಲ ಅತ್ತಿತ್ತ ತೂಗುತ್ತಾ ಗಲ್ಲೆನ್ನುವ ಘಂಟೆ. ನಕ್ಷತ್ರಳ ಆಲೋಚನೆಗೆ ಬ್ರೇಕ್ ಹಾಕುವಂತೆ, ಹೆಜ್ಜೆ ಸದ್ದು ಕೂಡ ಮಾಡದಂತೆ ನಿಧಾನವಾಗಿ ಒಳಬಂದು ಹಬೆಯಾಡುವ ಕಾಫಿಯನ್ನು ಸೈಡ್ ಟೇಬಲ್ ಮೇಲಿಡುತ್ತಾ, ಹೋಗು ಫ್ರೆಶಪ್ ಆಗಿ ಬಂದು ಕಾಫಿ ಕುಡಿ, ಬೆಳಗಿನ ಬಿಸಿಲಲ್ಲಿ ವಿಟಮಿನ್ ಡಿ ಇರುತ್ತೆ, ಮಕ್ಕಳಿಗೆ ಆ ಬಿಸಿಲು ಬೀಳಬೇಕು ಎನ್ನುತ್ತಾ ಕರ್ಟನ್ ಸರಿಸಿ ಮಕ್ಕಳ ಮೈ ಮೇಲೆ ಬಿಸಿಲು ಬೀಳಲು ಅನುವು ಮಾಡಿಕೊಟ್ಟು ಮುಖದ ಮೇಲೆ ಬಿಸಿಲು ಬೀಳದಂತೆ ಅಡ್ಡವಾಗಿ ಕುಳಿತ ನವೀನ್. ಫ್ರೆಶಪ್ ಆಗಿ ಬಂದು ಬಿಸಿ ಬಿಸಿ ಕಾಫಿ ಕೈಗೆತ್ತಿಕೊಳ್ಳುತ್ತಾ, ನೀನು ಕುಡ್ದಾ ಅಂದಳು ನಕ್ಷತ್ರ. ಹ್ಞೂ ಅನ್ನುವಂತೆ ಸನ್ನೆ ಮಾಡಿದ. ಅವಳ ಅಂಗೈ ಕೈಗೆ ತೆಗೆದುಕೊಂಡು ಮುತ್ತಿಡುತ್ತಾ, ನೈಟ್ ಫುಲ್ ಮಕ್ಕಳು ನಿದ್ದೆ ಕೊಟ್ಟಿಲ್ಲ, ಮಲಗಬಾರ್ದ ಸ್ವಲ್ಪ ಈಗಲಾದರೂ, ನಾನು ಅಮ್ಮಂದ್ರು ಮಕ್ಕಳನ್ನ ನೋಡ್ಕೋತೀವಿ ಅಂದರೂ ಕೇಳಲ್ಲ ಎಂದಳು ನಕ್ಷತ್ರ ಆರೋಪಿಸುತ್ತಾ. 9 ತಿಂಗಳು ಹೊರೋ ಭಾರ ಅಂತೂ ನಿನ್ನಿಂದ ನಾನು ಪಡ್ಕೊಳ್ಳೋಕ್ಕಾಗಲಿಲ್ಲ. ಗಂಡನಾಗಿ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳು? ಮಕ್ಕಳನ್ನು ನನಗೂ ಸ್ವಲ್ಪ ಸಾಕೋಕೆ ಬಿಡಿ. ಅಷ್ಟಕ್ಕೂ ಇದೇನು ನನಗೆ ಅಷ್ಟು ಹೆವಿ ವರ್ಕ್ ಅಲ್ಲ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕಷ್ಟ ಅನಿಸಲ್ಲ. ಯು ಡೋಂಟ್ ವರಿ ಕೆನ್ನೆ ತಟ್ಟಿ ಸಮಾಧಾನಿಸುತ್ತಾ ಹೇಳ್ದ. ಅಷ್ಟರಲ್ಲಿ ಕಾಫಿ ಖಾಲಿಯಾಗಿತ್ತು. ನಕ್ಷತ್ರಳ ಕೈಯಿಂದ ಕಪ್ ತೆಗೆದುಕೊಂಡು ಟೇಬಲ್ ಮೇಲಿಟ್ಟು, ಸ್ನಾನ ಮಾಡಿ ರೆಡಿಯಾಗು, ಅಮ್ಮ ಬೇರೆ ರೂಮಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾರಂತೆ ಅಂದು, ಹೇಳಿ ಹೇಳಿ ಬೇಗ ರೆಡಿಯಾಗೋಣ, ಶರದಿ ಅತ್ತೆ ಸೀಮಂತಕ್ಕೆ ಅಂದ ಮಕ್ಕಳನ್ನು ಮುದ್ದಿಸಿ ಎಬ್ಬಿಸುತ್ತಾ. ನಕ್ಷತ್ರ ರೆಡಿಯಾಗಿ ಬರುವಷ್ಟರಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ತಯಾರು ಮಾಡಿದ್ದರು ಸುಧಾಮಣಿ. ಅಮ್ಮ ನೀವು ಹೋಗಿರಿ, ಮಕ್ಕಳನ್ನು ನಾವೇ ಕರ್ಕೊಂಡು ಬರ್ತೀವಿ ಎಂದು ಹೇಳಿ ಕಳಿಸಿದ್ದ ನವೀನ್. ಗಾಢ ಹಸಿರು ಬಣ್ಣದ ಕಾಟನ್ ಸೀರೆ, ಹಣೆಯಲ್ಲಿ ಸಣ್ಣದೊಂದು ಕೆಂಪು ಬಿಂದಿ, ಕೈಯಲ್ಲಿ ಎರಡೆರಡು ಗಾಜಿನ ಬಳೆಗಳು. ತಾಯ್ತನದ ಸೌಂದರ್ಯ ನಕ್ಷತ್ರಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಲಘುವಾಗಿ ತನ್ನವಳ ತಬ್ಬಿಕೊಳ್ಳುತ್ತಾ ಮುತ್ತಿಟ್ಟ. ವಿರಹದ ಬೇಗುದಿಗೆ ಮುಂಗಾರಿನ ಮಳೆಯಂತೆ ಲವ್ ಯು ಮೈ ಲೈಫ್ ಎನ್ನುತ್ತಾ. ಎದೆಗೊರಗಿದವಳು ಎದೆಗೂಡಿಗೊಮ್ಮೆ ಮುತ್ತಿಟ್ಟು, ಲವ್ ಯು ಜಾಸ್ತಿ,
ಅಂದಳು ಬಿಡಿಸಿಕೊಂಡು ಮಗುವನ್ನು ಎತ್ತಿಕೊಳ್ಳುತ್ತಾ. ಹಾಲ್ನಲ್ಲಿ ಎಲ್ಲರೂ ಜಮೆಯಾಗಿದ್ದರು. ಇಬ್ಬರು ಒಂದೊಂದು ಮಗುವನ್ನು ಎತ್ತಿಕೊಂಡು ಬರುತ್ತಿರುವ ದೃಶ್ಯ ನಯನ ಮನೋಹರ. ಗೌಡರು ವಿಶ್ವನಾಥರ ಬಳಿ ಬಂದು ಮಕ್ಕಳು ನಕ್ಷತ್ರಳ ತಲೆ ಸವರಿ ಆಶೀರ್ವದಿಸಿದರೆ ನವೀನ್ ತನ್ನ ಕೈಲಿದ್ದ ಮಗುವನ್ನು ವಿಶ್ವನಾಥರಿಗೆ ಕೊಡುತ್ತಾ, ಮಾವ ತಗೊಳ್ಳಿ, ನಿಮ್ಮ ಮಗಳನ್ನು ನಿಮಗೆ ವಾಪಸ್ ಕೊಟ್ಟಿದ್ದೀನಿ, ನನಗೂ ನಿಮಗೂ ಇನ್ನು ಯಾವ ಸಾಲನೂ ಇಲ್ಲ ಅಂದು ನಕ್ಷತ್ರಳ ಕೈಲಿದ್ದ ಮಗುವನ್ನು ಗೌಡರ ಕೈಗೆ ಕೊಡುತ್ತಾ, ಲಕ್ಷ್ಮಿ ಹೆಣ್ಮಗು ಅಂತಿದ್ರಲ್ಲ, ತಗೊಳ್ಳಿ ಪುಟ್ಟಲಕ್ಷ್ಮಿನ ಕೊಟ್ಟಿದ್ದೀವಿ ಅಂದ. ಅಂದರೆ ಏನೋ ಅರ್ಥ? ಗೌಡರು ನಗುತ್ತಾ ಗದರಿಸುವಂತೆ ಕೇಳಿದ. ಅಂದರೆ ನಮ್ಮನ್ನು ಫ್ರೀ ಬಿಡಿ, ಮಕ್ಕಳನ್ನು ಬೆಳೆಸ್ಕೊಡಿ ಅಂತ ವಿಶ್ವನಾಥರ ಕೈಲಿದ್ದ ಮಗುವನ್ನು ಎತ್ತಿಕೊಂಡು ಮುದ್ದಿಸುತ್ತಾ ಹೇಳಿದರು ಪೂರ್ಣಿಮಾ. ಏನಿಲ್ಲ, ಚುಕ್ಕಿಗೆ ಪುಟ್ಟ ನವೀನ ಬೇಕು ಅಂತ ಕೇಳಿದ್ಲು ಅಷ್ಟೇ ಅಲ್ವಾ ಚುಕ್ಕಿ? ತನ್ನವಳ ಹೆಗಲು ಬಳಸುತ್ತಾ ಹೇಳಿದ. ನಾನು ಯಾವಾಗ ಕೇಳಿದೆ ನಿನ್ನ? ಏನಿಲ್ಲ, ಸುಮ್ಮನೆ ಏನೇನೋ ಹೇಳ್ತಿದ್ದಾನೆ ನಾಚಿಕೆಯಿಂದ ತಡವರಿಸುತ್ತಾ ಕಣ್ಣಗಲ ಮಾಡಿ ತನ್ನವನ ನೋಡುತ್ತಾ ಹೇಳಿದಳು ನಕ್ಷತ್ರ. ನಿನ್ನ ಹೆಂಡ್ತಿನ ನಿನಗೆ ಮಾತ್ರ ಬಿಟ್ಕೊಡೋಕ್ಕಾಗಲ್ಲ, ಅವಳಿಗೆ ಬೇಕಾದಷ್ಟು ಕೆಲಸ ಇದ್ದಾವೆ. ಎಲ್ಲರೂ ಇದ್ದೀವಿ. ಇದೇ ಸಂತೋಷದಲ್ಲಿ ಇನ್ನೊಂದು ಸಂತೋಷದ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಎಲ್ಲರೂ. ವಿಶ್ವ ಅವರು ಮಗಳ ಮದುವೆಗೆ ಅಂತ ಎತ್ತಿಟ್ಟಿದ್ದ ದುಡ್ಡಲ್ಲಿ ಆಸ್ಪತ್ರೆ ಕಟ್ಸೋಕೆ ಅಂತ ಸೈಟ್ ತಗೊಂಡಿದ್ದಾರೆ. ಶರದಿ ಡೆಲಿವರಿ ಆದಮೇಲೆ ಗುದ್ಲಿ ಪೂಜೆ ಮುಗಿಸಿ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ನವಿ, ನೀನಲ್ಲಿ ಬರೀ ಡಾಕ್ಟರ್ ಅಷ್ಟೇ, ತಿಂಗಳು ಪೂರ್ತಿ ಕೆಲಸ ಮಾಡಬೇಕು, ಸಂಬಳ ತಗೋಬೇಕು ಅಷ್ಟೇ. ಹಾಸ್ಪಿಟಲ್ MD ನಕ್ಷತ್ರ, ತಿಳಿತಾ? ನನ್ನ ಸೊಸೆ ಬುದ್ಧಿವಂತೆ, ಅವಳು ಬರೀ ಮನೆ ನೋಡ್ಕೊಂಡಿರೋದಕ್ಕೆ ನಾವು ಬಿಡಲ್ಲ. ಹಾಗೆ ಲಕ್ಷ್ಮಿ ಮುನೇಶ್ವರಂಗೆ ಬಿಟ್ಟಿರೋ ಈ ಗೂಳಿಗೆ ಮುಗ್ದರ ಹಾಕ್ಸಲ್ವಾ ಅಂತ ಅಂದರು ಗೌಡರು. ಎಲ್ಲರಿಗೂ ಸಂತೋಷ ನೂರ್ಮಡಿಯಾಗಿತ್ತು. ಅವರೇ ಪೋಸ್ಟ್ಪೋನ್ ಮಾಡಿದ್ದಾರೆ ಮಾವ, ಹ್ಞೂ ಅಂದರೆ ವಾಲ್ಗ ಊದ್ಸೋದೆ ಅಂದಳು ನಕ್ಷತ್ರ. ರಮಾಕಾಂತ್ ಅವರೇ, ಯಾವುದೇ ರೀತಿ ರಿವಾಜ್ಗಳಿಲ್ಲದೆ ಕೇಳ್ತಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಗೂಳಿಗೆ ಕಡಿವಾಣ ಹಾಕೋಕ್ಕೆ ನಿಮ್ಮ ಮಗಳೇ ಸರಿ. ನಿಮ್ಗೆ ಒಪ್ಪಿಗೆ ಇದೆಯಾ? ನೀವು ಹ್ಞೂ ಅಂದರೆ ಅವ್ರ ಮನೇಲಿ ನಾನು ಮಾತಾಡ್ತೀನಿ ಅಂದರು ಗೌಡರು. ಇಷ್ಟು ವರ್ಷದಿಂದ ನಿಮ್ಮನ್ನು ನೋಡ್ತಿದ್ದೀವಿ, ಸ್ನೇಹ ಒಪ್ಕೊಂಡ್ರೆ ನಮ್ಮದೇನೂ ಅಭ್ಯಂತರವಿಲ್ಲ ಗೌಡ್ರೆ ಅಂದರು ರಮಾಕಾಂತರು. ಸ್ನೇಹ ನಾಚಿ ತಲೆ ತಗ್ಗಿಸಿದರೆ ಶರದಿ ಮತ್ತು ನಕ್ಷತ್ರ ಖುಷಿಯಿಂದ ಸ್ನೇಹಾಳನ್ನು ತಬ್ಬಿಕೊಂಡರು. ನವಿ, ಏನವರೇ ಸೀಮೆಗಿಲ್ದ ಫ್ರೆಂಡ್ಸ್ ಅಂತ ಹಗ್ ಮಾಡ್ಕೋತಾರೆ, ನಾವೇನು ಕಮ್ಮಿ ಎಂದು ಸತಿ ಹಗ್ ಮಾಡಿಕೊಂಡ್ರೆ. ಇಷ್ಟು ದಿನ ಇವನೊಬ್ಬ ಬ್ಯಾಚುಲರ್ ಆಗಿದ್ದು ಬೆಂಕಿ ಇಟ್ಟಂಗೆ ಆಗಿತ್ತು, ಹೊಟ್ಟೆ ಕಿಚ್ಚಾಗಿತ್ತು. ಜೀವಕ್ಕೀಗ ಸಮಾಧಾನ. ಈ ಮೂವರು ಸಾರಿಗೆ ಉಪ್ಪು ಹುಳಿ ಹಾಕೋದನ್ನೇ ಗಂಟೆಗಟ್ಟಲೆ ಮಾತಾಡೋದನ್ನ ಕಿವಿಗೆ ರಕ್ತ ಬರೋವರೆಗೂ ಕೇಳಿಸ್ಕೊಳ್ಳೋ ಶಿಕ್ಷೆ ಅನುಭವಿಸ್ತಾ ಇದ್ದ ನಮ್ಮಿಬ್ಬರನ್ನ ನೋಡಿ ನಗ್ತಿದ್ವಲ್ಲ ಮಗನೇ, ಇನ್ನು ಮುಂದೆ ನೀನೂ ಅನುಭವಿಸು ನವಿ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾ ಹೇಳಿದರೆ ಉಳಿದವರೆಲ್ಲ ನಗೆಗಡಲಲ್ಲಿ ತೇಲಿದರು. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟು ದಿನ ಈ ಕಥೆಯನ್ನು ಕೇಳಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬಹಳಷ್ಟು ಜನ ಈ ಕಥೆಯನ್ನು ಈಗಲೇ ಮುಗಿಸ್ಬೇಡಿ, ಮುಂದುವರಿಸಿ ಅಂತ ಕೇಳ್ಕೊಂಡಿದ್ದೀರಾ. ಆದರೆ ಈ ಕಥೆಯ ಮುಕ್ತಾಯ ಹೀಗೆ ಇರಬೇಕು ಅನ್ನೋದನ್ನು ನಾವು ಮೊದಲೇ ನಿರ್ಧಾರ ಮಾಡಿದ್ವಿ. ಆದರೆ ನಿಮ್ಮೆಲ್ಲರ ಸಲಹೆ ಸೂಚನೆಯನ್ಗೆ ಒತ್ತು ಕೊಟ್ಟು ಈ ಕಥೆಯ ಮುಂದುವರೆದ ಭಾಗವನ್ನು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಧನ್ಯವಾದಗಳು.